ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಕನಕಮೂರ್ತಿಗಳೇ, ತಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ 26 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಸಪೋಸ್ ಯಾರಾದರೂ ಬಡವರು ತಮ್ಮ ರೆವಿನ್ಯೂ ಏರಿಯಾದಲ್ಲಿ ಸಿಡಿಲು ಬಡಿದು ಸತ್ರು ಅಂತ ಇಟ್ಕೊಳ್ಳಿ, ಅವ್ರಿಗೆ ಸರ್ಕಾರ ಕಾಂಪೆನ್ಸೇಷನ್ ಕೊಡುತ್ತೆ ಅಲ್ವಾ? ಹೌದು. ಯಾಕೆ ಅವ್ರಿಗೆ ಕಾಂಪೆನ್ಸೇಷನ್ ಕೊಡೋದು? ಸಿಡಿಲು ಅನ್ನೋದು ಪ್ರಕೃತಿ ವಿಕೋಪ ಅಲ್ವಾ ಸರ್? ಗೌರ್ಮೆಂಟು ಅಂಥ ಟೈಮಲ್ಲಿ ಹೆಲ್ಪ್ ಮಾಡಬೇಕಾಗತ್ತೆ. ಈಗ ನಿಮ್ಮ ರೆವಿನ್ಯೂ ಗ್ರಾಮದಲ್ಲಿ ಒಬ್ಬ ಬಡವ ಅಂತ ಇಟ್ಕೊಳ್ಳಿ, ಅವನು ಆತನ ಒಂದು ತೆಂಗಿನ ಮರದ ಕೆಳಗೆ ನಿಂತಿರ್ತಾನೆ. ಸಿಡಿಲು ಬಡಿಯುತ್ತೆ, ತೆಂಗಿನ ಮರನೂ ಸುಟ್ಟು ಹೋಗುತ್ತೆ, ಬಡವನೂ ಸತ್ತು ಹೋಗ್ತಾನೆ. ಅವನು ಮನೆಯವರಿಗೆ ಕಾಂಪೆನ್ಸೇಷನ್ ಕೊಡಬೇಕು. ತೆಂಗಿನ ಮರ ಸುಟ್ಟು ಹೋಗಿದ್ದಕ್ಕೆ, ಬಡವ ಸತ್ತು ಹೋಗಿದ್ದಕ್ಕೆ ಪೇಪರ್ ವರ್ಕ್ ಹೇಗೆ ರೆಡಿ ಮಾಡ್ತೀರಿ? ನಮಗೆ ಅರ್ಜಿ ಕೊಡ್ತಾರೆ ಸರ್ ವಿಕ್ಟಿಮ್ ಮನೆಯವರು, ಅದು ನಮಗೆ ಬರುತ್ತೆ. ನಾವು ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ಗೆ, ಹವಾಮಾನ ಇಲಾಖೆಗೆ ಬರಿತೀವಿ. ಆಮೇಲೆ ನಾವು ಅವ್ರ ಜೊತೆ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬಂದು ಸಿಡಿಲು ಬಡಿದ್ರಿಂದ ಸತ್ತಿರೋದು ನಿಜ, ಮರ ಬಿದ್ದಿರೋದು ನಿಜ ಅಂತ ಅವರು ಸರ್ಟಿಫೈ ಮಾಡಬೇಕು. ಕಾಂಪನ್ಸೇಷನ್ ಕೊಡ್ಬೋದು ಅಂತ ನಮ್ಮ ಮೇಲ್ನವ್ರಿಗೆ ರೆಕಮೆಂಡ್ ಮಾಡ್ತೀವಿ. ಅಲ್ಲಿಂದ ದುಡ್ಡು ಬಂದ ಮೇಲೆ ನಾವು ಇವ್ರಿಗೆ ಕೊಟ್ಬಿಡ್ತೀವಿ. ಈ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ನವರು, ಹವಾಮಾನ ಇಲಾಖೆ ಡಿಪಾರ್ಟ್ಮೆಂಟ್ನವರು ನಿಮ್ಮ ಜೊತೆಗೆ ಬರ್ತಾರೆ ಅಂದ್ರಲ್ಲ, ಅವ್ರು ಯಾಕೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು? ನೀವೇ ಯಾಕೆ ಮಾಡಲ್ಲ ಎಲ್ಲಾನು? ಅವರು ಸ್ಪೆಷಲಿಸ್ಟ್ ಡಾಕ್ಟರ್ ಇದ್ದಾಗಲ್ವಾ ಸರ್? ಸಿಡಿಲ್ ಬಡ್ದಿದೆ ಅಂತ ಸರ್ಟಿಫಿಕೇಟ್ ಕೊಡೋ ಅಥಾರಿಟಿ ಇರೋದು ಅವರಿಗೆ, ಅವರೇ ಸರ್ಟಿಫಿಕೇಟ್ ಕೊಡಬೇಕು. ಈಗ ಒಂದು 2 ವರ್ಷದ ಕೆಳಗೆ, ಅಂದರೆ 2006 ಆಗಸ್ಟ್ 6ನೇ ತಾರೀಕು, ರುದ್ರಾಕ್ಷಿಪುರದ ಬಾರ್ಡರ್ ವಿಲೇಜ್ ಜಾಮ್ಘಾಟ್ ಹೋಬಳಿನಲ್ಲಿ ಭೂಕಂಪ ಆಯಿತು. ಆಗ ಜಾಮ್ಘಾಟ್ ಹೋಬಳಿಗೆ ತಾವು ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ದೆ. ಹೌದು, ಅವತ್ತು ನಾನು ಜಾಮ್ಘಾಟ್ನಲ್ಲೇ ಇದ್ದೆ. ಭೂಕಂಪ ಆದಾಗ ಎಲ್ಲ ಗಡಗಡ ಅಂತ ನಡುಗೋದಕ್ಕೆ ಶುರುವಾಯಿತು, ಪಾತ್ರೆಗಳು ಬಿದ್ದು. ನಾನು ಊರಿಂದ ದೂರ ಹೋಗಿ IMD ಅಂದರೆ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿದೆ. ಅವರು ಹೌದು ಅಲ್ಲಿ ಭೂಕಂಪ ಆಗಿದೆ, 5.5 ರೆಕ್ಟಾರ್ ಸ್ಕೇಲು ಅಂದರು. ಯಾಕೆ ಮೆಟ್ರಲಾಜಿಕಲ್ ಸಿಸ್ಮಿಕ್ ಡಿಪಾರ್ಟ್ಮೆಂಟ್ಗೆ ತಾವು ಫೋನ್ ಮಾಡಿದ್ದು? ಅವರೇ ಭೂಕಂಪದ ವಿಚಾರದಲ್ಲಿ ಸ್ಪೆಷಲಿಸ್ಟ್ಗಳು. ಅವ್ರ ಕಡೆಯಿಂದಲೇ ಡೇಟಾ ಸರ್ಟಿಫಿಕೇಟ್ ಬರಬೇಕು ನಮಗೆ, ಇಂತಿಂಥ ಕಡೆ ಭೂಕಂಪ ಆಗಿದೆ ಅಂತ. ಅವರು ಸರ್ಟಿಫಿಕೇಟ್ ಕೊಟ್ರೇ ಅದಕ್ಕೆ ವ್ಯಾಲ್ಯೂ ಇರೋದು. ಸೊ ಭೂಕಂಪದ ವಿಚಾರಗಳು ಏನಿದ್ರು ಗೊತ್ತಾಗೋದು ಆ ಸೀಸ್ಮಿಕ್ ಸೆಂಟರ್ಗಳಿಗೆ ಮಾತ್ರ. ಹೌದು. ಸೊ ಈ ಸೀಸ್ಮಿಕ್ ಸೆಂಟರ್ ಅಂದರೆ ಭೂಕಂಪ ಮಾಪನ ಕೇಂದ್ರಗಳು, ಅವರು ಭೂಮಿಯ ಒಳಗಡೆ ವೇವ್ ಸೆನ್ಸರ್ಸ್ ಇಟ್ಟಿರ್ತಾರೆ. ಭೂಮಿ ಒಳಗಡೆ ವೇವ್ಸ್ ಫಾರ್ಮ್ ಆಗುತ್ತೆ, ಅದನ್ನೆಲ್ಲ ಹಿಡಿಯುವಂಥ ಸೆನ್ಸರ್ಸ್ ಇಟ್ಟಿರ್ತಾರೆ. ಭೂಮಿ ಒಳಗಡೆ ಫಾಲ್ಟಿಂಗ್ ಪ್ಲೇಟ್ಸ್ ಅಂತ ಇರುತ್ತೆ. ಇಡೀ ಭೂಮಿ ಈ ಥರ ಪ್ಲೇಟ್ಗಳ ಮೂಲಕ ಇಲ್ಲಿ ಇಷ್ಟು ದಪ್ಪ 50 ಮೈಲಿ ಪ್ಲೇಟು, ಇದೊಂದು 50 ಮೈಲಿ ಪ್ಲೇಟು, ಹೀಗೆ ಮೂವ್ ಆಗ್ತಾ ಇರುತ್ತೆ. ಪ್ರಕೃತಿಯ ನಿಯಮ ಅದು. ಕೆಲವು ಫಾಲ್ಟಿಂಗ್ ಪ್ಲೇಟ್ಸ್ ಅಂತ ಬರುತ್ತೆ. ಹೀಗೆ ಮೂವ್ ಆಗ್ತಾ ಇದ್ದಾಗ ಒಂದಕ್ಕೊಂದು ಡಿಕ್ಕಿ ಹೊಡೆಯುತ್ತೆ. 100 ಮೈಲಿ ಅಗಲ, 100 ಮೈಲಿ ವಿಸ್ತೀರ್ಣ, 50-60 ಮೈಲಿ ದಪ್ಪದ ಒಂದಕ್ಕೊಂದು ಪ್ಲೇಟ್ಗಳು ಹೀಗೆ ಡಿಕ್ಕಿ ಹೊಡೆದಾಗ ಅಗಾಧವಾದ ಎನರ್ಜಿ ರಿಲೀಸ್ ಆಗುತ್ತೆ. ಆಗ ಪ್ರೆಷರ್ ವೇವ್ಸ್ ಅಂತ ಫಾರ್ಮ್ ಆಗುತ್ತೆ. ಈ ಡಿಕ್ಕಿ ಹೊಡೆದಾಗ ಹೊಡೆದಿದ್ದಕ್ಕೋಸ್ಕರ ಅಲೆಗಳು ಫಾರ್ಮ್ ಆಗುತ್ತೆ ಭೂಮಿನಲ್ಲೇ, ಸಾಲಿಡ್ ಅಲೆಗಳು. ಈ ಪ್ರೆಷರ್ ವೇವ್ಸ್ನ P ವೇವ್ಸ್ ಅಂತ ಕರೀತಾರೆ. ಮೇಲೆ ಸರ್ಫೇಸ್ ವೇವ್ಸ್ ಅಂತ S ವೇವ್ಸ್ ಅದು ಫಾರ್ಮ್ ಆಗುತ್ತೆ. ಇವೆರಡೂ ಫಾರಮ್ ಆಗಿ ಭೂಮಿಗೆ ಬಂದಾಗ ಅಗಾಧವಾದ ಎನರ್ಜಿಯಿಂದಾಗಿ ಭೂಮಿ ಬಿರುಕು ಬಿಟ್ಟುಕೊಳ್ಳುತ್ತೆ, ಅಗಾಧವಾದ ನಷ್ಟ ಆಗುತ್ತೆ ಅಲ್ಲಿ. ಇದನ್ನ ಭೂಕಂಪ ಅಂತ ಕರೀತಾರೆ. ಹೌದಾ? ಹೌದು, ಹಾಗೆ ಅನಿಸುತ್ತೆ. ಟ್ರೈನಿಂಗ್ ಅಲ್ಲಿ ಒಂದ್ಸಲ ಇದನ್ನು ನಮ್ಗೆ ಹೇಳಿದ್ರು. ನಮಗಿಂತ ನಿಮಗೆ ಚೆನ್ನಾಗಿ ವಿಚಾರ ಗೊತ್ತಾಗಿದೆ. ಥ್ಯಾಂಕ್ ಯು. ನೋಡಿ, ಈ ಸೀಸ್ಮಿಕ್ ಸೆಂಟರ್ಗಳು ಕೆಲವು ಸಂಸ್ಥೆಗಳು ಇಟ್ಕೊಂಡಿದ್ದಾವೆ. ಭೂಮಿ ಒಳಗಡೆ ಆಗತಕ್ಕಂಥ ವೈಪರೀತ್ಯಗಳನ್ನು ಅಳೆಯುವಂಥ ಭೂಕಂಪನ ಮಾಪನ ಕೇಂದ್ರಗಳು ಕೆಲವೇ ಏಜೆನ್ಸಿಗಳು. BARCನವ್ರು ಇಟ್ಕೊಂಡಿದ್ದಾರೆ, ಭಾಭಾ ಅಟಾಮಿಕ್ ರಿಸರ್ಚ್ ಸೆಂಟರ್. ಅವರು ಮಾಹಿತಿಯನ್ನು ಆಚೆ ಕೊಡೋ ಹಾಗಿಲ್ಲ.
ಯಾಕೆಂದರೆ ಅದು ಅವರಿಗೆ ರಹಸ್ಯ. ಅಟಾಮಿಕ್ ಎಕ್ಸ್ಪ್ಲೋಷನ್ಸ್ ಭೂಮಿ ಒಳಗಡೆ ಮಾಡ್ತಾ ಇರ್ತಾರೆ, ಅವರು ಕೊಡೋ ಹಾಗಿಲ್ಲ. ಆಚೆ ಕಡೆ ಮಾಹಿತಿ ಕೊಡೋರು ಯಾರು ಗೌರ್ಮೆಂಟ್ಗೆ ಭೂಕಂಪದ್ದು ಅಂದರೆ IMD, ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟು. ಅದು ಬಿಟ್ಟರೆ NGRI, ನ್ಯಾಷನಲ್ ಜಿಯೋಗ್ರಾಫಿಕ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಅವರು ಈ ಥರದ ಸಿಸ್ಮಿಕ್ ಸೆಂಟರ್ಗಳು ಇಟ್ಕೊಂಡಿದ್ದಾರೆ, ಅವ್ರ ಹತ್ರ ಮಾಹಿತಿ ಇರುತ್ತೆ. ಅವ್ರನ್ನ ಬಿಟ್ಟರೆ NIRM, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮೆಕ್ಯಾನಿಸಮ್, ಕಲ್ಲುಗಳು ಯಾವ ಥರ ಇದು ಮಾಡುತ್ತೆ ಅನ್ನೋದನ್ನು ಅರಿಯುವಂಥ NIRM, ಇವುಗಳು ಮಾತ್ರ ಸಿಸ್ಮಿಕ್ ಸೆಂಟರ್ಸ್ ಇಟ್ಕೊಂಡೋದು ಮಾಹಿತಿಗಳನ್ನು ಕೊಡಬೇಕಾದ್ರೆ ಅವರು ಕೊಡ್ತಾರೆ. ಯಾವ್ದಾದ್ರೂ ಭೂಕಂಪ ಅಂತ ಅನ್ಸಿದ್ರೆ ಈ IMDಗೋ ಅಥವಾ ಈಗ ಎರಡು ಹೇಳಿದ್ನಲ್ಲ ಆ ಇನ್ಸ್ಟಿಟ್ಯೂಟ್ಗಳಿಗೋ ತಾವು ಬರದೆ ಅವರು ಗೌರ್ಮೆಂಟ್ಗೆ ಡೇಟಾ ಕಳಿಸ್ತಾರೆ. ಗೌರ್ಮೆಂಟ್ ಕಡೆಯಿಂದ ಆ ಡೇಟಾ ತಗೊಂಡು ನೀವೊಂದು ರಿಪೋರ್ಟ್ ರೆಡಿ ಮಾಡಿ ಅದನ್ನ DC ಮೂಲಕ ಗೌರ್ಮೆಂಟ್ ಕಳಿಸಿದ್ರೆ ಜನಕ್ಕೆ ಕಾಂಪೆನ್ಸೇಷನ್ ಸಿಗುತ್ತೆ ಸರ್ಕಾರದಿಂದ. ಹೌದು ಹೌದು, ಅದರ ಆಧಾರದ ಮೇಲೆ ಇಂಡಿವಿಜುವಲ್ ಕಾಂಪೆನ್ಸೇಷನ್ಸ್ ಐಡೆಂಟಿಫೈ ಮಾಡೋದು ಸರ್ಕಾರ. ಹೌದು, ಈ ಥರದ 3-4 ಸಂಸ್ಥೆಗಳ ಸಿಸ್ಮಿಕ್ ಸೆಂಟರ್ಸ್ ಅಲ್ಲದೆ ಬೇರೆ ಯಾರೂ ನೀವು ಹೇಳೋ ಹಾಗೆ ಭೂಕಂಪದ ವಿಚಾರದಲ್ಲಿ ಸ್ಪೆಷಲಿಸ್ಟ್ಗಳಲ್ಲ. ಏನು ಯೋಚನೆ ಮಾಡ್ತಾ ಇದ್ದೀರಿ? ನಾನು ಮೇಲೆ ಹೇಳಿದ ಈ 4 ಸಂಸ್ಥೆಗಳಲ್ಲದೆ, ಈ ಸಿಸ್ಮಿಕ್ ಸೆಂಟರ್ಗಳಲ್ಲದೆ ಬೇರೆ ಯಾರು ಭೂಕಂಪ ಆಗೋದ್ರ ಬಗ್ಗೆ ಸರ್ಟಿಫಿಕೇಟ್ ಕೊಡೋ ಹಾಗಿಲ್ಲ. ಹೌದು ಅಲ್ಲ? ಹೌದು. ರಂಜನ್ ಲಾಲ್ ಮಿಶ್ರಾ ಸಾಹೇಬ್ರಿಗೆ ಗೊತ್ತಿರಬೇಕು, ತಮಗೆ ಕೋಟ್ ಹಾಕೊಂಡು ಕೂತಿದಾರಲ್ಲ ಕೋರ್ಟಲ್ಲಿ, ಅವ್ರದ್ದೊಂದು ಗೋಲ್ಡನ್ ರುದ್ರಾಕ್ಷಿ ಅಪಾರ್ಟ್ಮೆಂಟ್ ಅಂತ ಇತ್ತು, ರುದ್ರಾಕ್ಷಿಪುರದ ಕ್ಷೇತ್ರ, ತಮ್ಮ ಜ್ಯೂರಿಸ್ಡಿಕ್ಷನ್ ಬರುವಂಥದ್ದು. ಅದು ಮೇ 12, 2008 ಭೂಕಂಪ ಆಗಿ ಆ ಬಿಲ್ಡಿಂಗ್ ಬಿದ್ದು ಹೋಯಿತು. 11 ಜನ ಸತ್ತೋದ್ರು. ಇದ್ದ ಅನೇಕ ಮನೆಗಳ 5 ಅಂತಸ್ತಿನ ಮನೆಗಳು ಕೊಲ್ಯಾಪ್ಸ್ ಆಗೋಯ್ತು. ಹೌದಾ? ಹೌದು. ರಂಜನ್ ಲಾಲ್ ಮಿಶ್ರಾ ಅವರದ್ದು ಗೋಲ್ಡನ್ ರುದ್ರಾಕ್ಷಿ ಅಪಾರ್ಟ್ಮೆಂಟ್ ಬಿದ್ದಾಗ ಆ ಏರಿಯಾಗೆ ತಾವೇ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ದು. ಹೌದಾ? ಹೌದು. ಆ ಬಿಲ್ಡಿಂಗ್ ಭೂಕಂಪದಿಂದಾನೇ ಬಿದ್ದಿರೋದಾ ಅಂತ ನಾನು ಕೇಳಿದಾಗ ಹೌದು ಅಂದ್ರಿ. ಅದು ಭೂಕಂಪದಿಂದಾನೇ ಬಿದ್ದಿರೋದು ಅಂತ ನಿಮಗೆ ಖಚಿತವಾಗಿ ಹೇಗೆ ಗೊತ್ತು? ತಮಗೆ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟಿಂದ ಸರ್ಟಿಫಿಕೇಟು ಡೇಟಾ ಏನಾದರೂ ಬಂದಿತ್ತ ಅಲ್ಲಿ ಭೂಕಂಪ ಆಯಿತು? ಹೌದು. ಮೇ 12 ಸಾಯಂಕಾಲ ಗೋಲ್ಡನ್ ರುದ್ರಾಕ್ಷಿ ಅಪಾರ್ಟ್ಮೆಂಟ್ ಬಿದ್ದು ಹೋಯಿತು. ಮೇ 14 ಬೆಳಗ್ಗೆ 10 ಗಂಟೆಗೆ ರಂಜನ್ ಲಾಲ್ ಮಿಶ್ರಾ ಅವರ ಮ್ಯಾನೇಜರ್ ವೆಂಕಟಾಚಲಯ್ಯನವರು ತಮ್ಮ ಹತ್ರ ಬಂದು, ಭೂಕಂಪದಿಂದ ನಮ್ಮ ಗೋಲ್ಡನ್ ರುದ್ರಾಕ್ಷಿ ಅಪಾರ್ಟ್ಮೆಂಟ್ ಬಿದ್ದು ಹೋಗಿದೆ, ಆ ಥರದ ಒಂದು ಸರ್ಟಿಫಿಕೇಟ್ ಬೇಕು ನಮಗೆ, ಸರ್ಟಿಫಿಕೇಟ್ ಕೊಡಿ ಅಂತ ಹೇಳಿ ಸರ್ಟಿಫಿಕೇಟ್ಗೆ ಒಂದು ಅರ್ಜಿ ಕೊಟ್ಟರು ತಮಗೆ. ಹೌದಾ? ಅದು ಮರ್ತು ಹೋಗಿದೆ. ನಾನು ಅದ್ರ ಸರ್ಟಿಫೈಡ್ ಕಾಪಿ ತಗೊಂಡಿದ್ದೀನಿ. ವೆಂಕಟಾಚಲಯ್ಯನವರು ತಮಗೆ ಕೊಟ್ಟ ಅರ್ಜಿಯ ಸರ್ಟಿಫೈಡ್ ಕಾಪಿ ನೋಡಿ ಇಲ್ಲಿದೆ. ನೋಡಿ, ಗೋಲ್ಡನ್ ಅಬೋರ್ಡ್ಸ್ ಕಂಪನಿ ಲೆಟರ್ ಹೆಡ್ ಅಲ್ಲಿ ವೆಂಕಟಾಚಲಯ್ಯನವರು ರೆವಿನ್ಯೂ ಇನ್ಸ್ಪೆಕ್ಟರ್, ರುದ್ರಾಕ್ಷಿಪುರ ಹೋಬಳಿ, ರುದ್ರಾಕ್ಷಿಪುರ, ವಿಷಯ ಭೂಕಂಪ ಸಂಭವಿಸಿದ ನಿಮಿತ್ತ ದೃಢೀಕರಣ ಕೋರಿ ಸಲ್ಲಿಸುತ್ತಿರುವ ಪತ್ರ. ದೃಢೀಕರಣ ಕೇಳ್ತಾರೆ ಅವರು. ನಮ್ಮ ಕಂಪನಿಯು ರುದ್ರಾಕ್ಷಿಪುರದ ಕೆರೆ ಬಳಿ ನಿರ್ಮಿಸುತ್ತಿದ್ದ ಗೋಲ್ಡನ್ ರುದ್ರಾಕ್ಷಿ ಅಪಾರ್ಟ್ಮೆಂಟ್ ಕಟ್ಟಡ 3 ದಿನದ ಹಿಂದೆ, ಅಂದರೆ ಮೇ 12 ಸಂಜೆ ಬಿದ್ದು ಹೋಗಿ ಅಪಾರ ನಷ್ಟವು, ಸಾವು ನೋವು ಸಂಭವಿಸಿರುತ್ತದೆ. ಆ ಪ್ರದೇಶದಲ್ಲಿ, ಅಂದ್ರೆ ರುದ್ರಾಕ್ಷಿಪುರ ಕೆರೆಯ ಪ್ರದೇಶದಲ್ಲಿ ಒಂದು ಭೂಕಂಪ ಸಂಭವಿಸಿದ್ದರಿಂದ ಕಟ್ಟಡ ಕುಸಿದು ಬಿದ್ದಿರಬಹುದೆಂದು ನಮ್ಮ ಇಂಜಿನಿಯರ್ಗಳು ಸಂದೇಹ ಪಡುತ್ತಿದ್ದಾರೆ. ಅದರ ಬಗ್ಗೆ ನಮಗೆ ಒಂದು ದೃಢೀಕರಣ ಪತ್ರ ಕೊಡಬೇಕೆಂದು ಪ್ರಾರ್ಥನೆ. ನಮ್ಮ ಕಂಪನಿಯ ಯಜಮಾನರಾದ ರಂಜನ್ ಲಾಲ್ ಮಿಶ್ರಾ ರವರು ಇದೇ ಸಂದರ್ಭದಲ್ಲಿ ವಿದೇಶದಲ್ಲಿರುವುದರಿಂದ ಅವರ ಪರವಾಗಿ ನಾನು ಈ ಅರ್ಜಿಯನ್ನು ಬರೆಯುತ್ತಿದ್ದೇನೆ.
ವೆಂಕಟಾಚಲಯ್ಯ, ಮ್ಯಾನೇಜರ್. ಹೌದು. ಆಮೇಲೆ ತಾವು ಅದೇ ದಿನ 1 ಗಂಟೆಗೆ ನೀವೊಂದು ದೃಢೀಕರಣ ಪತ್ರ ಕೊಟ್ಟಿದ್ದೀರಿ ಗೋಲ್ಡನ್ ಅಬೋರ್ಡ್ಸ್ ಕಂಪನಿಗೆ. ನೋಡಿ, ತಾವು ಕೊಟ್ಟ ದೃಢೀಕರಣ ಪತ್ರ ಗೋಲ್ಡನ್ ಅಬೋರ್ಡ್ಸ್ ಕಂಪನಿಗೆ. ಗೋಲ್ಡನ್ ರುದ್ರಾಕ್ಷಿ ಅಪಾರ್ಟ್ಮೆಂಟು ಬಿದ್ದಿರೋದು ಭೂಕಂಪದಿಂದ ಎಂದು ತನಿಖೆಯಿಂದ ದೃಢಪಟ್ಟಿದೆ. ಮೇ 12ರ ಸಂಜೆ 5 ಗಂಟೆ ಸುಮಾರಿನಲ್ಲಿ ಅಲ್ಲಿ 5.5 ರಿಕ್ಟರ್ ಸ್ಕೇಲ್ನಲ್ಲಿ ಭೂಕಂಪವಾಗಿರುತ್ತದೆ ಎಂದು ಈ ಮೂಲಕ ದೃಢೀಕರಣ ಪತ್ರವನ್ನು ನಮ್ಮ ಸರ್ಕಾರದಿಂದ ನಾವು ಕೊಡುತ್ತಿದ್ದೇವೆ. ರೆವಿನ್ಯೂ ಇನ್ಸ್ಪೆಕ್ಟರ್ ಕನಕಮೂರ್ತಿ ತಾವು ಸೈನ್ ಮಾಡಿ ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ. ಮೇ 14ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಅವರು ಸರ್ಟಿಫಿಕೇಟ್ ಕೇಳ್ತಾರೆ ನಿಮ್ಮ ಹತ್ರ ಅರ್ಜಿ ಕೊಟ್ಟು. ಅದೇ ದಿವಸ ಮಧ್ಯಾಹ್ನ 1 ಗಂಟೆ ವೇಳೆಗೆ ನೀವು ದೃಢೀಕರಣ ಪತ್ರ ಕೊಟ್ಟು ಬಿಡ್ತೀರಿ. ತನಿಖೆಯಿಂದ ವ್ಯಕ್ತವಾಗಿದೆ ಅಂತ ಹೇಳ್ಬಿಟ್ಟು ತನಿಖೆ ಮಾಡಿ ದೃಢೀಕರಣದ ಸರ್ಟಿಫಿಕೇಟ್ ಕೊಟ್ಟು ಬಿಡ್ತೀರಿ. ಮೇ 14ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಅವರು ಸರ್ಟಿಫಿಕೇಟ್ ಕೇಳ್ತಾರೆ ನಿಮ್ಮ ಹತ್ರ ಅರ್ಜಿ ಕೊಟ್ಟು. ಅದೇ ದಿವಸ ಮಧ್ಯಾಹ್ನ 1 ಗಂಟೆ ವೇಳೆಗೆ ನೀವು ದೃಢೀಕರಣ ಪತ್ರ ಕೊಟ್ಟು ಬಿಡ್ತೀರಿ. ತನಿಖೆಯಿಂದ ವ್ಯಕ್ತವಾಗಿದೆ ಅಂತ ಹೇಳ್ಬಿಟ್ಟು ತನಿಖೆ ಮಾಡಿ ದೃಢೀಕರಣದ ಸರ್ಟಿಫಿಕೇಟ್ ಕೊಟ್ಟು ಬಿಡ್ತೀರಿ. ಸಾಮಾನ್ಯವಾಗಿ ಇಂಥ ಅರ್ಜಿ ಬಂದ್ರೆ ಇದನ್ನು ಸಂಬಂಧಪಟ್ಟವ್ರಿಗೆ ಬರೀತೀರಿ, ಡಿ ಸಿ ಸಾಹೇಬ್ರು ಕಳಿಸ್ತೀರಿ. ಡಿ ಸಿ ಸಾಹೇಬ್ರು IMD ಇಂದ ಡೇಟಾ, ವಿವರಗಳು, ಭೂಕಂಪದ್ದು ಎಲ್ಲ ತರಿಸ್ಕೊಳ್ತಾರೆ. ಆಮೇಲೆ ಚೆಕ್ ಮಾಡ್ಕೊಳ್ತಾರೆ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ. ಆಮೇಲೆ ಇಂಥದ್ದೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದು ನೀವು ಬೆಳಿಗ್ಗೆ 10 ಗಂಟೆಗೆ ಅವರು ಅರ್ಜಿ ಕೊಟ್ಟ ತಕ್ಷಣ ಮಧ್ಯಾಹ್ನ 1 ಗಂಟೆ ಒಳಗೆ ಈ ಬಿಲ್ಡಿಂಗ್ ಬಿದ್ದಿದ್ದು ಭೂಕಂಪದಿಂದಾನೆ ಅಂತ ತನಿಖೆ ಮಾಡಿ ದೃಢೀಕರಣ ಪತ್ರ ಕೊಟ್ಟಿರ್ತೀವಿ. ಸಾಮಾನ್ಯವಾಗಿ ಈ ಥರದ ಅರ್ಜಿ ಬಂದಾಗ ಮೇಲ್ನವರೆಗೂ ಬರೋದು ಮಾಹಿತಿ ತರಿಸ್ಕೊಳ್ಳೋದಕ್ಕೆ ಕನಿಷ್ಠ ಪಕ್ಷ 3-4 ತಿಂಗಳಾದ್ರೂ ಬೇಕು. ಆದ್ರೆ 3 ಗಂಟೆ ಒಳಗೆ ನೀವು ಸರ್ಟಿಫಿಕೇಟ್ ಕೊಟ್ಟುಬಿಟ್ಟಿದ್ದೀರಿ. ಏನು ವೆಂಕಟಾಚಲಯ್ಯನವರು ದುಡ್ಡು ಕೊಟ್ಟಿದ್ದಾರೆ ನಿಮಗೆ? ಯಾಕೆ ಸರ್ ಅವ್ರು ದುಡ್ಡು ಕೊಡಬೇಕು? ಮಿನಿಸ್ಟರ್ ಆಫೀಸಿಂದ ಅರ್ಜೆಂಟಾಗಿ ಇವತ್ತೇ ಕೊಡಬೇಕು ಅಂತ ಫೋನ್ ಬಂದಿತ್ತು. ಮಿನಿಸ್ಟರ್ ಆಫೀಸಿಂದ ಫೋನ್ ಬಂದ್ರೆ ಮಾಡದೇ ಇರೋಕ್ಕಾಗುತ್ತೆ? ಯಾವ ಮಿನಿಸ್ಟರ್ ಆಫೀಸಿಂದ? ಅದೇ ನಮ್ಮ ಮಿನಿಸ್ಟ್ರು, ರೆವಿನ್ಯೂ ಮಿನಿಸ್ಟರ್ ಸಾಹೇಬ್ರ ಆಫೀಸಿಂದ. ಆಗಿನ ರೆವಿನ್ಯೂ ಮಿನಿಸ್ಟರ್ ಅಂದ್ರೆ ಈಗ ಮುಖ್ಯಮಂತ್ರಿ ಆಗಿದ್ದಾರಲ್ಲ ರಾಜಾನಂದ ಸ್ವಾಮಿ ಅವರು, ಅವರ ಆಫೀಸಿಂದ ತಮಗೆ ಫೋನ್ ಬಂದಿತ್ತು, ಅರ್ಜೆಂಟ್ ಸರ್ಟಿಫಿಕೇಟ್ ಕೊಟ್ಟರು ಅಂತ. ಹೌದು. ಆಯ್ತು. ತಾವು ಯಾವ ರೀತಿ ತನಿಖೆ ಮಾಡಿ? ಆ ಸ್ಪಾಟ್ಗೆ ಹೋಗಿ ಸ್ಪಾಟ್ ನೋಡಿದ್ರು, ಗೊತ್ತಾಯ್ತು. ಏನ್ರಿ ನೀವೇನು ಜಗತ್ತಿನಲ್ಲಿ ಎಲ್ಲರಿಗಿಂತ ದೊಡ್ಡ ಸ್ಪೆಷಲಿಸ್ಟ? ಸ್ಪಾಟ್ ಹೋದ ತಕ್ಷಣ ಇದು ಭೂಕಂಪದಿಂದ ಆಗಿದ್ದು ಅಂತ ಗೊತ್ತಾಗುತ್ತೆ. ಸೀಸ್ಮಿಕ್ ಸೆಂಟರ್ಗಳಲ್ಲೇ ಕಂಪ್ಯೂಟರ್ ಬರುವಂತ ಪಿ ವೇವ್ಸು, ಎಸ್ ವೇವ್ಸು ಎಲ್ಲ ರೆಕಾರ್ಡ್ ಮಾಡಿ ಮಾನಿಟರ್ ಮಾಡಿ ಇಂಥ ಕಡೆಯಿಂದ ಭೂಕಂಪ ಆಗಿದೆ, ಭೂಕಂಪದ ಎಪಿಕ್ ಸೆಂಟರ್ ಇದು ಅಂತ ಎಲ್ಲ ಹೇಳಿ ಆಮೇಲೆ ಒಂದು ನಿರ್ಧಾರ ಕೊಡ್ತಾರೆ. ನೀವು ಸ್ಪಾಟ್ಗೆ ಹೋಗಿ ನೋಡಿದ ತಕ್ಷಣ ಗೊತ್ತಾಗೋಗ್ಬಿಡ್ತಾ? ಅದೇನು ಜಾತ್ರೆನಾ? ನೋಡಿದ ತಕ್ಷಣ ಜಾತ್ರೆಯಲ್ಲಿ ಇದು ಬೆಂಡು, ಇದು ಬತ್ತಾಸು, ಇದು ಪಿ ಅಂತ ಹೇಳೋದಕ್ಕೆ ನಿಮ್ಗೆ ಏನು ಅರ್ಹತೆ ಇತ್ತು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೋದಕ್ಕೆ? 5.5 ರಿಕ್ಟರ್ ಸ್ಕೇಲ್ ನಲ್ಲಿ ಭೂಕಂಪ ಆಗಿದೆ ಅಂತ ಸರ್ಟಿಫಿಕೇಟ್ ಕೊಡ್ತೀನಿ. ಏನ್ರಿ ಅರ್ಹತೆ ಇತ್ತು? ಅಲ್ಲ ಸರ್, ನಾನೊಬ್ಬನೇ ಅಲ್ಲ, ನನ್ನ ಜೊತೆ ಮೈನ್ಸ್ ಮತ್ತು ಜಿಯಾಲಜಿ ಡಿಪಾರ್ಟ್ಮೆಂಟ್ನ ಜೂನಿಯರ್ ಇಂಜಿನಿಯರ್ ನಾಗರಾಜ್ ಕುಮಾರ್ ಇದ್ರು, ಅವರು ರಿಪೋರ್ಟ್ ಕೊಟ್ಟಿದ್ದು. ಹಂಗನ್ನಿ ನೀವು ಮೈನ್ಸ್ ಅಂಡ್ ಜಿಯಾಲಜಿ ಜೂನಿಯರ್ ಇಂಜಿನಿಯರ್ ನಾಗರಾಜ್ ಕುಮಾರ್ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ರಿ. ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಸ್ಟಡಿ ಮಾಡಿ ರಿಪೋರ್ಟ್ ಕೊಟ್ಟರು ಸ್ಪಾಟ್. ಹೌದಾ? ಹೌದು. ನೋಡ್ರಿ ಕನಕಮೂರ್ತಿಗಳೇ, ಯಾವುದಾದ್ರೂ ಭೂಕಂಪ ಹೌದಾ ಅಲ್ವಾ ಅಂತ ಗೊತ್ತಾಗೋದು ಸ್ಪಾಟ್ ಇನ್ಸ್ಪೆಕ್ಷನ್ ನಿಂದ ಅಲ್ಲ. ಸೀಸ್ಮಿಕ್ ಸೆಂಟರ್ ಅಲ್ಲಿ ಪಿ ವೇವ್ಸು, ಎಸ್ ವೇವ್ಸು ಅಂತ ಎಲ್ಲ ಬರುತ್ತೆ. ಭೂಮಿಯ ಪ್ಲಾಟೋಗಳು, ಫಾಲ್ಟಿಂಗ್ ಪ್ಲೇಟ್ಸ್ ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ
ಅದನ್ನ ಕಂಪ್ಯೂಟರಲ್ಲಿ ಮೆಜರ್ ಮಾಡಿ ಮಾನಿಟರ್ ಮಾಡಿ ಅದರಿಂದ ಗೊತ್ತಾಗೋದು ಭೂಕಂಪ ಆಗಿದೆ ಆ ಜಾಗದಲ್ಲಿ ಅಂತ. ಸ್ಪಾಟ್ ಇನ್ಸ್ಪೆಕ್ಷನ್ ನೋಡಿದ ತಕ್ಷಣ ಗೊತ್ತಾಗೋದಕ್ಕೆ ಅದೇನು ಕಳೆದೊಂದು ಮಹಜರ್ ಅಂದ್ಕೊಂಡಿದ್ದೀರಾ? ನೀವೊಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್, ಇನ್ನೊಬ್ಬ ಜೂನಿಯರ್ ಇಂಜಿನಿಯರ್ ಕರ್ಕೊಂಡು ಹೋದ್ರಂತೆ ಡಿಪಾರ್ಟ್ಮೆಂಟ್ ಆಫ್ ಮೈನ್ಸ್ ನ. ಇಬ್ರು ಕಣ್ಣಲ್ಲಿ ನೋಡಿದ್ರಂತೆ ಇದು ಭೂಕಂಪ 5.5 ರಿಕ್ಟರ್ನಲ್ಲೇ ಭೂಕಂಪ ಆಗ್ಬಿಟ್ಟಿದೆ ಅಂತ ಸರ್ಟಿಫಿಕೇಟ್ ಕೊಟ್ಬಿಟ್ರಂತೆ. ಅದರ ಆಧಾರದ ಮೇಲೆ ನೀವು ಗೋಲ್ಡನ್ ಅಬೌಟ್ ಕಂಪನಿಗೆ ನೀವೊಂದು ದೃಢೀಕರಣ ಪತ್ರ ಕೊಟ್ಬಿಟ್ಟಿದ್ದೀರಿ. ತಮಾಷೆನೇನ್ರಿ? ನೀವು ಮಾಡಿದ್ ಸರಿ. ಅಂದ್ರೆ ಅರ್ಜೆಂಟ್ ಇತ್ತಲ್ಲ, ಅವತ್ತೇ ರಿಪೋರ್ಟ್ ಕೊಡ್ಬೇಕು ಅಂತ ಮಿನಿಸ್ಟರ್ ಆಫೀಸಿಂದ ಫೋನ್ ಬಂದಿತ್ತಲ್ಲ, ಇನ್ನೇನ್ ಮಾಡೋದು? ಮಿನಿಸ್ಟರ್ ಆಫೀಸಿಂದ ಫೋನ್ ಬಂದಿದೆ ಅಂದ್ರೆ ಪ್ರೊಸೀಜರ್ ಇಗ್ನೋರ್ ಮಾಡ್ಬಿಡ್ತೀರಾ? ಸೈಂಟಿಸ್ಟ್ ಅಲ್ಲದೆ ಇರೋ ಸೈಂಟಿಸ್ಟ್ ಆಗ್ಬಿಡ್ತಾನೆ. ನೀವು ಆ ಸರ್ಟಿಫಿಕೇಟ್ ತಯಾರು ಮಾಡಿದ ತಕ್ಷಣ ವೆಂಕಟಾಚಲಯ್ಯನವ್ರಿಗೊಂದು ಕಾಪಿ ಕೊಡ್ತೀರಿ, ಮಿನಿಸ್ಟರ್ಗೆ ನೇರವಾಗಿ ಇನ್ನೊಂದು ಕಾಪಿ ತಪ್ಪಿಸಿದ್ರಿ ಆಗಲೇನೆ ಮಧ್ಯಾಹ್ನ 1 ಗಂಟೆನಲ್ಲೇ. ಹೌದಾ? ಹೌದು, ತಲುಪಿಸಿದ್ದೆ. ಸೀದಾ ಮಿನಿಸ್ಟರ್ಗೆ ತಲುಪಿಸಿದ್ರಿ. ಹೋಗ್ಲಿ, ಪ್ರೊಸೀಜರ್ ಬಿಡಿ. ಆ ಬಿಲ್ಡಿಂಗ್ ಮೇ 12ನೇ ತಾರೀಕು ಭೂಕಂಪದಿಂದಾನೇ ಬಿದ್ದಿದೆ. ಹಾ ಹೌದು, ಬೇಕಾದಷ್ಟು ಭೂಕಂಪ ನೋಡಿದ್ದೀನಿ. ನೋಡಿದ ತಕ್ಷಣ ಗೊತ್ತಾಗುತ್ತೆ ಆ ಬಿಲ್ಡಿಂಗು ಭೂಕಂಪದಿಂದ ಬಿದ್ದಿರೋದು. ಹೌದು ಸರ್, ಮೇ 12ನೇ ತಾರೀಕು ಭೂಕಂಪ ಆಗಿದೆ ಅಂತ ಸುತ್ತಮುತ್ತಲಿನ ಜನರು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಪಾತ್ರೆಗಳು ಬಿದ್ದು ಭೂಮಿ ಅಲ್ಲಾಟ ಆಗಿದೆ ಅಂತ. ಸುತ್ತಮುತ್ತಲು ಜನ ಟಿವಿಲಿ ಇಂಟರ್ವ್ಯೂ ಕೊಟ್ಟಿದ್ದು ಮೇ 14 ತಾವು ತಮ್ಮ ದೈವ ಜ್ಞಾನದಿಂದ ಸರ್ಟಿಫಿಕೇಟ್ ಕೊಟ್ಟ ಮೇಲೆ. ಇಂಟರ್ವ್ಯೂ ಕೊಟ್ಟಿರೋದು ಯಾರು ಗೊತ್ತಾ? ನೀವು ಅರೇಂಜ್ ಮಾಡಿರೋ ಜನ. ನಿಮ್ಮ ಶ್ರೀಮತಿಯವರು ಹೊನ್ನಾದೇವಿಯವರು ಕ್ಯಾಮ್ರಾ ಮುಂದೆ ಬಂದು ನಿಂತುಕೊಂಡು ಹೇಳಿದ್ರು ಪಾತ್ರೆಗಳು ಅಲ್ಲಾಡ್ತಾ ಇತ್ತು, ಭೂಮಿ ನಡುಗ್ತಾ ಇತ್ತು, ಎಲ್ಲ ಅಡ್ಲಾಡ್ದಾಗ ಆಗ್ತಾ ಇತ್ತು ಅಂತ. ಬೇರೆ ಒಬ್ಬರು ಹೇಳಿಲ್ಲ, ನಿಮ್ಮ ಶ್ರೀಮತಿಯವರು ಮಾತ್ರ ಹೇಳಿದ್ದು. ಇಟ್ ವಾಸ್ ಅನ್ ಅರೇಂಜ್ಡ್ ಇಂಟರ್ವ್ಯೂ. ಮೇ 12ನೇ ತಾರೀಕು ಭೂಕಂಪ ಆದ್ರೆ ಮೇ 14 ನೀವು ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಸಾಯಂಕಾಲ ಭೂಕಂಪದ ಇಂಟರ್ವ್ಯೂ ತಗೊಳ್ತಾರೆ. ಭೂಕಂಪದ ಇಂಟರ್ವ್ಯೂ ನಿಮ್ಮ ಮಿಸಸ್ ಕೊಡ್ತಾರೆ. ಭೂಕಂಪ 6 ದಿವಸ ಅಲ್ವಾ ಇಂಟರ್ವ್ಯೂ ಮಾಡೋದು? ಅಲ್ಲರೆ 10 ಅಂತಸ್ತಿನ ಕಟ್ಟಡ ಬಿದ್ದು ಹೋಗಿದೆ, ಗೋಲ್ಡನ್ ರುದ್ರಾಕ್ಷಿ ಅಪಾರ್ಟ್ಮೆಂಟ್. ಅಷ್ಟು ಬಿದ್ದಿದ್ರೆ ಹತ್ತಿರದಲ್ಲಿರೋ ಅಕ್ಕಪಕ್ಕದ ಮನೆಗಳು ಬೀಳ್ಬೇಕಾಗಿತ್ತಲ್ಲ. ಬರೀ ಪಾತ್ರೆ ಅಲ್ಲಾಡ್ಬಿಟ್ಟು ಬಿದ್ದು ಬಿಡುತ್ತಾ? ಅಷ್ಟೇನೋ ಒಂದು ಭೂಕಂಪದಿಂದ ಆಗೋದು. ಅರೇಂಜ್ ಮಾಡಿರೋ ಭೂಕಂಪ ಮತ್ತು ಅರೇಂಜ್ ಮಾಡಿರೋ ಟಿವಿ. ನೋಡಿ, ನಾನು ಇಂಡಿಯನ್ ಮೆಟೀರಿಯಲಾಜಿಕಲ್ ಡಿಪಾರ್ಟ್ಮೆಂಟ್ ಇಂದ ಸರ್ಟಿಫಿಕೇಟ್ ತರಿಸಿದ್ದೇನೆ. ಅವರು ಅದರ ಸುತ್ತಮುತ್ತ 100 ಕಿಲೋಮೀಟರ್ ಏನೂ ಆಗಿಲ್ಲ ಅಂತ ಬರೀತಾರೆ. ನೀವು ಪ್ರಕಾಂಡ ಪಂಡಿತರು ಅವರಿಗೆ ಕೊಟ್ಬಿಟ್ರಿ ಭೂಕಂಪ ಆಗಿದೆ ಅಂತ ಸರ್ಟಿಫಿಕೇಟ್. ರಂಜನ್ ಲಾಲ್ ಮಿಶ್ರಾ ಅಲ್ಲ? ಆ ಬಿಲ್ಡಿಂಗ್ ಬಿದ್ದಿದ್ದು ಭೂಕಂಪದಿಂದ ಅಲ್ಲ, ಹಳೆ 5 ಅಂತಸ್ತಿನ ಮೇಲೆ ದುರಾಸೆಯಿಂದ ಇನ್ನೂ 5 ಅಂತಸ್ತು ಲೈಸೆನ್ಸ್ ಇಲ್ಲದೆ ಕಟ್ಟೋಕೆ ಹೋಗಿದ್ರು ರಂಜನ್ ಲಾಲ್ ಮಿಶ್ರಾ ಅವರು. 126 ಅಪಾರ್ಟ್ಮೆಂಟ್ 5 ಅಂತಸ್ತಲ್ಲಿ. 126 ಅಪಾರ್ಟ್ಮೆಂಟ್ಗೆ ತಲಾ 27 ಲಕ್ಷ ಒಂದೊಂದು ಅಪಾರ್ಟ್ಮೆಂಟ್ಗೆ. ಅಷ್ಟು ದುಡ್ಡು ತಗೋಬಹುದು ಅನ್ನೋ ದುರಾಸೆಗೆ ಹಳೆ 5 ಅಂತಸ್ತಿನ ಮೇಲೆ ಲೈಸೆನ್ಸ್ ಇಲ್ಲದೆ ಇನ್ನು 5 ಅಂತಸ್ತು ಕಟ್ಟೋದಕ್ಕೆ ಹೋಗಿದ್ರು. ಲೂಸ್ ಸಾಯಿಲ್ ಕೆರೆ ಪಕ್ಕ ಇರೋದು. ತಡೆಯೋಕ್ಕಾಗಲಿಲ್ಲ, ಅದಕ್ಕೆ ಸರಿಯಾದ ಫೌಂಡೇಶನ್ ಇರಲಿಲ್ಲ, ಸಾಯಿಲ್ ಇರಲಿಲ್ಲ, ಬಿಲ್ಡಿಂಗ್ ಬಿದ್ದು ಹೋಯ್ತು. ಪರಿಣಾಮ ಏನು? 11 ಜನ ಸತ್ತರು, 126 ಹೊಸ ಅಪಾರ್ಟ್ಮೆಂಟ್ಗಳು, ಹಳೆ ಮನೆಗಳು ಎಲ್ಲ ಬಿದ್ದು ಹೋದ್ವು. ಒಂದೊಂದಕ್ಕೂ 26 ಲಕ್ಷ 27 ಲಕ್ಷ ವಸೂಲು ಮಾಡಿದ್ರು. ಅವರೆಲ್ಲ ದುಡ್ಡು ವಾಪಸ್ ಕೇಳೋಕೆ ಬರ್ತಾರೆ. ಸತ್ತವ್ರ ಮನೆಗೆ ಕಾಂಪೆನ್ಸೇಷನ್ ಕೊಡಬೇಕು. 100 ಕೋಟಿ ರೂಪಾಯಿ ರಂಜನ್ ಲಾಲ್ ತಲೆ ಮೇಲೆ ಬರ್ತಾ ಇತ್ತು. ತಾವು ಸರ್ಟಿಫಿಕೇಟ್ ಕೊಟ್ಬಿಟ್ಟು ಇದು ಭೂಕಂಪದಿಂದ ಆಗಿದ್ದು ಅಂತ. ಅವರ ತಪ್ಪಿನಿಂದ ಆಗಿರೋದು, ತಾವು ಸರ್ಟಿಫಿಕೇಟ್ ಕೊಟ್ರಿ ಭೂಕಂಪದಿಂದ ಆಗಿರೋದು ಅಂತ.
ಅದನ್ನು ಮಿನಿಸ್ಟರ್ ಆಫೀಸ್ಗೂ ತಲುಪಿಸ್ಬಿಟ್ರಿ. ಆವತ್ತು ಸಾಯಂಕಾಲನೇ ಮಿನಿಸ್ಟರ್ ಸಾಹೇಬರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ರಂಜನ್ ಲಾಲ್ ಮಿಶ್ರಾ ಅವರನ್ನ ಜೊತೆಲಿಟ್ಕೊಂಡು. ಅವತ್ತು ಬೆಳಗ್ಗೆ ರಂಜನ್ ಲಾಲ್ ಮಿಶ್ರಾ ವಿದೇಶದಲ್ಲಿದ್ದಾರೆ ಅಂತ ಈ ಅರ್ಜಿನಲ್ಲಿ ಬರೀತಾರೆ. ಸಾಯಂಕಾಲ ರಂಜನ್ ಲಾಲ್ ಮಿಶ್ರಾ ಅವರು ರೆವಿನ್ಯೂ ಮಿನಿಸ್ಟರ್ ಜೊತೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಗೋಲ್ಡನ್ ಅಪಾರ್ಟ್ಮೆಂಟ್ಸ್ ಬಿಲ್ಡಿಂಗ್ ಬಿದ್ದಿರೋದು ಭೂಕಂಪದಿಂದ ಅಂತ ತಜ್ಞರು ಹೇಳುತ್ತಾರೆ ಅಂತ ನಿಮ್ಮ ಸರ್ಟಿಫಿಕೇಟ್ ತೋರಿಸ್ತಾರೆ. ಇದು ಭೂಕಂಪ, ಪ್ರಕೃತಿ ವೈಪರೀತ್ಯ, ನ್ಯಾಚುರಲ್ ಕೆಲಾಮಿಟಿ. ಆದ್ದರಿಂದ ರಂಜನ್ ಲಾಲ್ ಮಿಶ್ರಾ ಅವರು ಯಾರಿಗೂ ದುಡ್ಡನ್ನು ಕೊಡಬೇಕಾಗಿಲ್ಲ. ರಂಜನ್ ಲಾಲ್ ಮಿಶ್ರಾ ಅವರಿಗೆ 100 ಕೋಟಿ ರೂಪಾಯಿ ಉಳಿತು. ಅವ್ರ ಮೇಲೆ ಬರ್ತಾ ಇದ್ದಿದ್ದ ಕ್ರಿಮಿನಲ್ ಕೇಸ್ ಕೂಡ ಕೊಟ್ಟರು ತಮ್ಮ ಸರ್ಟಿಫಿಕೇಟ್. ಇದೆಲ್ಲ ಸುಳ್ಳು, ಭೂಕಂಪ ಆಗೇ ಇರಲಿಲ್ಲ ಅಂತ ಆ ಶಶಿಕಾಂತ ಅಕ್ಯೂಸ್ ನಂಬರ್ 2 ಕನ್ನಡಕ ಹಾಕೊಂಡು ಹುಡುಗ ಅಂದ್ರಲ್ಲ ಅವನು, ಆಮೇಲೆ ನಿವೇದಿತಾ ಅನ್ನೋ ಹುಡುಗಿ ಇಬ್ರು ಅಲ್ಲಿ ಪ್ರತಿಭಟನೆ ಮಾಡಿದಾಗ ಪ್ರೆಸ್ ಕಾನ್ಫರೆನ್ಸ್ ಹತ್ರ ಅವರಿಬ್ಬರನ್ನು ಅರೆಸ್ಟ್ ಮಾಡಿಸ್ತಾರೆ. ಸುಳ್ಳನ್ನು ತೋರಿಸ್ಕೊಟ್ಟು ಸತ್ಯ ಹೇಳಿದವ್ರನ್ನ ಅರೆಸ್ಟ್ ಮಾಡಿಸ್ತಾರೆ. ಸುಳ್ಳು ಸರ್ಟಿಫಿಕೇಟ್ ತಂದವರಿಗೆ 100 ಕೋಟಿ ರೂಪಾಯಿ ಬಚಾವ್ ಮಾಡಿಸ್ತಾರೆ, ಕ್ರಿಮಿನಲ್ ಕೇಸಿಂದ ಬಚಾವ್ ಮಾಡಿಸ್ತಾರೆ. ಹೇಗಿದೆ ನೋಡಿ ತಮ್ಮ ಸರ್ಟಿಫಿಕೇಟ್ ಪ್ರಭಾವ. ಏನು ಚಾಣಾಕ್ಷರಿ ನೀವು ಕಲ್ಕೊಂಡು. ದಾಖಲೆ ತಿದ್ದೋ ಅಧಿಕಾರಿಗಳನ್ನ ನಾನು ನೋಡಿದ್ದೀನಿ, ದಾಖಲೆಗಳನ್ನು ಸೃಷ್ಟಿ ಮಾಡೋ ಅಧಿಕಾರಿಗಳನ್ನ ನಾನು ನೋಡಿದ್ದೀನಿ. ಭೂಕಂಪನೇ ಸೃಷ್ಟಿ ಮಾಡೋ ಅಧಿಕಾರ ನಾನು ಇವತ್ತೇ ಕಂಡ್ರಿ. ಭೂಕಂಪನೇ ಸೃಷ್ಟಿ ಮಾಡಿಬಿಟ್ಟಲ್ಲ. ದಟ್ಸ್ ಆಲ್ ಯುವರ್ ಆನರ್. ದಟ್ಸ್ ಆಲ್. ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ